ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹನುಮಾನ ಜಯಂತ್ಯೋತ್ಸವದ ಅಂಗವಾಗಿ ಇದೇ 18ರಿಂದ 22ರವರೆಗೆ ಸುಂದರಕಾಂಡ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 18ರಿಂದ 22ರವರೆಗೆ ಸಾಯಂಕಾಲ 6 ಗಂಟೆಯಿಂದ 7:30ರವರೆಗೆ ಸುಂದರಕಾಂಡ ಪ್ರವಚನ ಜರುಗಲಿದೆ. ಇನ್ನು 19ರಂದು ದಾಸರವಾಣಿ ಕಾರ್ಯಕ್ರಮ, 20ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, 21ರಂದು ಭರತನಾಟ್ಯ ಕಾರ್ಯಕ್ರಮ, 22ರಂದು ಹರಿದಾಸರ ಮಂಜರಿ ಕಾರ್ಯಕ್ರಮ, 23ರಂದು ಹನುಮಾನ ಜಯಂತ್ಯೋತ್ಸವದ ನಿಮಿತ್ತ ಪಂಚಾಮೃತ ಅಭಿಷೇಕ, ಅಲಂಕಾರ, ಎಲೆ ಪೂಜೆ, ಶ್ರೀ ಜೈವೀರ ಹನುಮಾನ ಜನನ ತೊಟ್ಟಿಲು ಸೇವೆ, ಸತ್ಯನಾರಾಯಣ ಪೂಜೆ, ಪಾರಾಯಣ, ಪವನ ಹೋಮ ಹಾಗೂ ಹೋಮ, ಪ್ರವಚನ, ಮಂಗಳ, ಭಜನೆ, ಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ, ಮಹಾಮಂಗಳಾರತಿ, ನಂತರ ತೀರ್ಥ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು 24ರಂದು ಹನುಮಾನ ಜಯಂತ್ಯೋತ್ಸವದ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮಗಳಾದ ಅನ್ನ ಸಂತರ್ಪಣೆ, ಪವನ ಹೋಮ, ರಥೋತ್ಸವ, ಪಲ್ಲಕ್ಕಿ ಉತ್ಸವ, ಅಲಂಕಾರ, ತೊಟ್ಟಿಲು ಸೇವೆ, ಎಲೆ ಪೂಜೆ, ಪಂಚಾಮೃತ ಅಭಿಷೇಕ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು. 24ರಿಂದ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಹನುಮಂತ ಜಯಂತಿ ಉತ್ಸವ ಇರೋದೇನಪ್ಪ ಅಂತಂದರೆ 23ನೇ ತಾರೀಕಿದೆ, 23/4/2024. ಅದರ ಪ್ರಯುಕ್ತ 18ನೇ ತಾರೀಕು ಮೊದಲನೇ ದಿನ ಸುಂದರಕಾಂಡ ಪ್ರವಚನ ಶ್ರೀ ಹನುಮಂತಾಚಾರ್ಯ ಸರ್ಗಿ ಇವರಿಂದ 6 ದಿನಗಳ ಕಾಲ ಇರುತ್ತದೆ. ಅದ್ರ ಜೊತೆಗೆ ದಿವಸ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರವಚನ ನಂತರ ಅನಂತ ಚಿಂಚನ್ಸೂರ್ ಮತ್ತು ಹಾಗೂ ತಂಡದಿಂದ ಭರತನಾಟ್ಯ ಪ್ರದರ್ಶನ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನವಿದೆ. ನಂತರ ದಾಸವಾಣಿ ಕಾರ್ಯಕ್ರಮ 2ನೇ ದಿವಸ, ನಂತರ 3ನೇ ದಿವಸ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶನಿವಾರ, ಮತ್ತು ಪ್ರವಚನ ನಂತರ ಏನಂತಂದರೆ ಹರಿದಾಸ ಮಂಜರಿ ಕಾರ್ಯಕ್ರಮ ಇದೆ 22ನೇ ತಾರೀಕು. ನಂತರ 23ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಆಲ್ಮೋಸ್ಟ್ ನಮ್ಮಲ್ಲೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಎಲೆ ಪೂಜೆ, ಶ್ರೀ ಜೈವೀರ ಹನುಮಾನ್ ಜನನ ತೊಟ್ಟಿಲು ಸೇವೆ, ಶ್ರೀ ಸತ್ಯನಾರಾಯಣ ಪೂಜೆ, ಪಾರಾಯಣ, ಪವಮಾನ ಹೋಮ ಹಾಗೂ ರಥಾಂಗ ಹೋಮ, ಪ್ರವಚನ, ಮಂಗಳ, ಭಜನೆ, ಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ, ಮಹಾಮಂಗಳಾರತಿ, ನಂತರ ತೀರ್ಥ ಪ್ರಸಾದ ಇರುತ್ತದೆ. ಆದ ಕಾರಣ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಂತ ನಾನು ನಮ್ಮ ಎಲ್ಲ ಶ್ರೀ ಜೈವೀರ ಹನುಮಾನ್ ದೇವಸ್ಥಾನ ಅಭಿವೃದ್ಧಿ ಸಂಘದಿಂದ ಕೇಳ್ಕೊಳ್ತಾ ಇದ್ದೇನೆ. ದಲಿತ, ದಮನಿತ, ಶೋಷಿತರ ಮುನ್ನಡೆ ಸಹಿಸದ RSS ಬಿಜೆಪಿ ಸೋಲಿಸಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2024ರ ಲೋಕಸಭಾ ಚುನಾವಣೆಯು ಅತ್ಯಂತ ಕುಟಿಲತೆ, ಕುತಂತ್ರ, ಹಣದ ಚೆಲ್ಲಾಟಗಳಿಗೆ ಬಹಳ ಕೆಟ್ಟದಾದ ಮಾದರಿಯಾಗುವ ಸೂಚನೆಗಳಿವೆ. ಚುನಾವಣೆಗಳಲ್ಲಿ ಗೆಲ್ಲಲು ವಾಮ ಮಾರ್ಗ ಈ ಬಾರಿ ಬಿಜೆಪಿ ಮತ್ತು ಸಂಘ ಪರಿವಾರ ಹಲವು ಕುತಂತ್ರ ಅನುಸರಿಸುವ ಅನುಮಾನಗಳು ಮೂಡುತ್ತಲೇ ಇವೆ. ಇವರು ಅನುಸರಿಸುತ್ತಿರುವ ಕುತಂತ್ರಗಳಿಗೆ ಕಡಿವಾಣ ಹಾಕಬೇಕು. ಇದಕ್ಕಾಗಿ ಚಾಲನಾ ಸಮಿತಿಯಲ್ಲಿಯ ಎಲ್ಲ ನಾಯಕರು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದ್ದೇವೆ ಮತ್ತು ಎಲ್ಲ ಜಿಲ್ಲಾ, ತಾಲೂಕು, ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಸಭೆಗಳನ್ನು ನಡೆಸುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನು ಸೋಲಿಸಲು ಮತದಾರರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ. ಮತ್ತೊಮ್ಮೆ ಕರುನಾಡ ಜನತೆಗೆ ಕೋಮುವಾದಿ ಬಿಜೆಪಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ಮತದಾರರಲ್ಲಿ ದಲಿತ ಸಂಘರ್ಷ ಸಮಿತಿ ಐಕ್ಯ ಹೋರಾಟ ಸಂಚಲನ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಇವತ್ತು ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ
ಬಹುಶಃ ದೇಶ ಹಲವಾರು ಚುನಾವಣೆಗಳನ್ನು ಕಂಡಿರ್ತಕ್ಕಂಥದ್ದು, ಚುನಾವಣೆಗಳನ್ನು ಜನರು ಮತ ಹಾಕಿರ್ತಕ್ಕಂಥದ್ದು. ಆದರೆ ಇವತ್ತಿನ 2024 ಲೋಕಸಭಾ ಚುನಾವಣೆ ಇದು ಆಳುವ ಪಕ್ಷವಾಗಿರ್ತಕ್ಕಂಥ BJP ಮತ್ತು ಅದರ ಅಂಗಸಂಸ್ಥೆ ಆಗಿರ್ತಕ್ಕಂಥ RSS ಈ ಚುನಾವಣೆಯಲ್ಲಿ ಕುಟಿಲ ಮತ್ತು ಕುತಂತ್ರಗಳಿಂದ ಮತ್ತು ವಾಮ ಮಾರ್ಗಗಳಿಂದ ಈ ಚುನಾವಣೆಯಲ್ಲಿ ಏನಾದರೂ ಮಾಡಿ ನಾವು ಗೆಲ್ಲಲೇಬೇಕಂಥೇಳಿ ವಾಮ ಮಾರ್ಗಗಳನ್ನು ಅನುಸರಿರ್ತಕ್ಕಂಥದ್ದು. ಇದರ ಬಗ್ಗೆ ಬಹುಶಃ ನಾವು ಮರೆತು ಹೋದರೆ ಈ ಒಂದು ದಶಕದಲ್ಲಿ ಮಾನ್ಯ ಮೋದಿಯವರ ಆಡಳಿತದ ವೈಖರಿಯನ್ನು ನೋಡಿದಾಗ ಮತ್ತೆ ನಾವು BJPಗೆ ಮತ ಹಾಕಿದರೆ ಅದು ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ಜನತಂತ್ರದ ಅಡಿಪಾಯವನ್ನೇ ಅಲುಗಾಡಿಸಬಹುದು. ಇದು ಬಹುಶಃ ಕೊನೆಯ ಚುನಾವಣೆ ಆಗ್ಬೋದು ಅಂತಕ್ಕಂಥ ಆತಂಕ ಈ ದೇಶದ ಹಲವಾರು ಜನರಲ್ಲಿ ಇರ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ BJP ಮತ್ತು RSS ಇವರ ಜಾತ್ಯತೀತತೆ ಮತ್ತು ಸಮಾಜವಾದ ಅಂತಕ್ಕಂಥ ಪದಗಳು ಇವರಿಗೆ ಮೊದಲೇ ಹಿಡಿಸಂಗಿಲ್ಲ. ಈ ಸಲದ ಚುನಾವಣೆಯಲ್ಲಿ ಅವರು ಮಾಡಿರ್ತಕ್ಕಂಥ ತಯಾರಿಗಳು ನೋಡಿದಾಗ ಏನಾದರೂ ಮಾಡಿ ನಾವು ಅಬ್ಕಿ ಬಾರ್ 400 ಅಂತಕ್ಕಂಥ ಮಾತುಗಳು ಹೇಳಿದಾಗ ಅವರು ಯಾವ ರೀತಿ ಏನಪ್ಪ ಕುತಂತ್ರಗಳಿಂದ 400 ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ನೋಡಿದಾಗ ಬಹುಶಃ ಇವರು ಒಂದು ದಶಕದಲ್ಲಿ ಸುಮಾರು ಏನಂತಂದರೆ 14 ಏನು ಇವರು ಪ್ಲ್ಯಾನ್ಗಳಿದ್ದು ಆ ಪ್ಲ್ಯಾನ್ಗಳು ಏನಪ್ಪ ಅಂತಂದರೆ ಒಂದು ಜಾರಿಗೆ ಬಂದಿಲ್ಲ. ಒಂದು ವೇಳೆ 14 ಪ್ಲ್ಯಾನ್ಗಳು ಇವರು 15 ಪ್ಲ್ಯಾನ್ಗಳು ಜಾರಿಗೆ ಆದರೆ ಬಹುಶಃ ದೇಶದಲ್ಲಿ ನಿರುದ್ಯೋಗ, ಬಡತನ, ಹಸಿವು, ರೈತರ ಸಮಸ್ಯೆಗಳು, ಇವತ್ತೇನಪ್ಪ ಸ್ತ್ರೀಯರಿರ್ತಕ್ಕಂಥ ಸಮಸ್ಯೆಗಳು, ಯಾವ ಸಮಸ್ಯೆಗಳು ಇರ್ತಿದ್ದಿಲ್ಲ, ಎಲ್ಲ ಸಮಸ್ಯೆಗಳಿಂದ ಎಲ್ಲ ಪೀಡೆಗಳಿಂದ ಮುಕ್ತವಾಗಿರ್ತಕ್ಕಂಥ ಭಾರತ ಆಗ್ತಿತ್ತು. ಆದರೆ ಅದು ಆಗಿಲ್ಲ. ಇದು ಸುಳ್ಳಾಗ್ಯದ. ಆದರೆ ಇದು ಆಗ್ಯವ, ಇದು ವಿಫಲ ಆಗ್ಯದ ಅಂತಕ್ಕಂಥ ಮಾತುಗಳು ಇವತ್ತು ಮೋದಿಯವರು ಒಪ್ಪುಕೊಳ್ಳಲ್ಲ. ಇಲ್ಲ, ನಾವು ಎಲ್ಲ ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ಆದರೆ ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥ ಮಾತುಗಳು ಎಲ್ಲಿವೆ ಅಂತಂದರೆ ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಇವತ್ತೇನಪ್ಪ ಜನರ ಮಧ್ಯದಲ್ಲಿ ಏನಪ್ಪ ಅಂದರೆ ಜಗಳ ಹಚ್ಚಿ ಇವತ್ತು ಕೋಮುವಾದವನ್ನು ಉಂಟು ಮಾಡಿ ಇವತ್ತು ಆಧಾರ ಮೇಲೆ ಏನಪ್ಪ ಅಂತಂದರೆ ನಾವು ಜನರ ಮಧ್ಯದಲ್ಲಿ ಇವತ್ತು ಕೋಮುವಾದವನ್ನು ಗೆಲ್ಲಿಸಿ ಒಂದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಒಂದು ಭಾವನೆಗಳಿಗೆ ಏನಪ್ಪ ಧಕ್ಕೆ ಉಂಟು ಮಾಡ್ತಕ್ಕಂಥ ನಿಟ್ಟಿನಾಗ ಏನಪ್ಪ ಅಂದ್ರೆ ಇವತ್ತು ಮೋದಿಯವರ ಚುನಾವಣೆ ತಯಾರ ನಾವು ನೋಡ್ತಾ ಇದ್ದೇವೆ. ಇದೇ 20ರಂದು ರೌದ್ರಾವತಿ ನದಿಗೆ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಸದ್ಭಕ್ತ ಮಂಡಳಿ ವತಿಯಿಂದ ತಿಳಿಸಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವ ರೌದ್ರಾವತಿ ನದಿಗೆ ಇದೇ 20ರಂದು ಸಂಜೆ 6 ಗಂಟೆಗೆ ರೌದ್ರಾವತಿ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೊನ್ನಕಿರಣಗಿಯ ರಾಚೋಟೇಶ್ವರ ಮಠದ ಪೂಜ್ಯ ಚಂದ್ರಗುಂಡ ಶಿವಾಚಾರ್ಯರ ನೇತೃತ್ವದಲ್ಲಿ ಸ್ಥಳೀಯ ಹಿರೇಮಠದ ನೀಲಕಂಠ ಮರಿದೇವರ ಸಾನ್ನಿಧ್ಯದಲ್ಲಿ ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಲಿದೆ ಎಂದರು. ಆದ್ರೆ ನಾವು ಕುತ್ಕೊಂಡಾಗ 3 ವರ್ಷ ಹಿಂದ್ಗಡೆ ಹೀಗೆ ಒಂದು 10 ಜನ ಗುಂಪು ಕುತ್ಕೊಂಡು ನೋಡೋಣ ಅಂತಂದಾಗ ನೀರು ಹಾಲಿನ ರೂಪದಲ್ಲಿ ಬಂದಿದ್ದು ನಾವು ನೋಡಿದ್ದೀವಿ. ನಾವೇನು ಮಾಡಿದೇವೆ ಅಂದರೆ ಪಂಚಭೂತಗಳಲ್ಲಿ ಒಂದು ನೀರು ದೇವರು ಅಂತಕ್ಕಂಥ ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ. ನಾವು ಯಾಕೆ 72ರ ಬರಗಾಲದಲ್ಲಿ ಕಾಳಿಗೆಲಿರ್ತಕ್ಕಂಥ ನೀಲಕಂಠ ಕಾಳೇಶ್ವರನ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥ ರೌದ್ರಾವತಿ ನದಿ 72ರ ಬರಗಾಲದಲ್ಲಿಯೂ ಸ್ವಲ್ಪನೂ ಬತ್ತಿಲ್ಲ. ಅದಾದ ನಂತರ 94ರಲ್ಲಿ ನೀವು ಬರಗಾಲ ನೋಡಿದ್ರಿ ಸ್ವಲ್ಪ ಪ್ರಮಾಣದಲ್ಲಿ, ಆವಾಗಲೂ ಈ ಒಂದು ನದಿ ಬತ್ತಿಲ್ಲ. ಈಗ ಈ ವರ್ಷವೂ ಸಹ ನೀವು ನೋಡಿರ್ತೀರಿ ಎಲ್ಲ ಕಡೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಕಲಬುರಗಿ ಅಂತ ಜಿಲ್ಲೆಯಲ್ಲಿ ಎಲ್ಲ ಕಡೆ ನೀರಿನ ಹಾಹಾಕಾರ ಇದ್ದರೆ ನಮ್ಮ ಕಾಳಿಗೆ ಪಟ್ಟಣದಲ್ಲಿ ಸ್ವಲ್ಪನೂ ಹಾಹಾಕಾರ ಇಲ್ಲ. ಇಡೀ 400 ಎಕರೆಗೆ ನೀರಾವರಿ ಸೌಲಭ್ಯ ಒದಗಿಸ್ತಕ್ಕಂಥ ರೌದ್ರಾವತಿ ನದಿ ಇವತ್ತು ನಮ್ಮ ಹ್ಯಾಂಗೆ ಉತ್ತರದಲ್ಲಿ ಗಂಗೆ ಇದ್ದಾಳೆ, ದಕ್ಷಿಣದಲ್ಲಿ ರೌದ್ರಾವತಿ ನದಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ನದಿ. ಇದು ಬತ್ತಲಾರದ ನದಿ. ಯಾಕೆ ಪಂಚಭೂತಗಳಲ್ಲಿ ಒಂದು ಅಂತ ದೇವರಂತ ನಾವು ನೀರಿಗೆ ನಾವು ಸ್ಥಾನ ಕೊಟ್ಟಿದ್ದೀವಿ. ಯಾಕೆ ಗಂಗೆ ಪೂಜೆ ಮಾಡಬಾರ್ದು, ಗಂಗಾರತಿ ಅಂದರೆ
ರೌದ್ರಾವತಿ ಆರತಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ತಲೆಗಿಟ್ಟುಕೊಂಡು ಅಂದರೆ 2022ರಲ್ಲಿ ಪ್ರಥಮವಾಗಿ ನಾವು ಈ ಒಂದು ಗಂಗಾ ಆರತಿಯನ್ನು ಮಾಡಿದ್ವಿ. ಹೋದ ವರ್ಷವೂ ಸಹ ಈ ಒಂದು ಗಂಗಾ ಆರತಿಯನ್ನು ಮಾಡಿದ್ವಿ. ಈ ವರ್ಷ ಸ್ವಲ್ಪ ಇದನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಚಾರ ನಿಮ್ಮ ಸಮೂಹ ಮಾಧ್ಯಮ ಮಿತ್ರರ ಒಂದು ಸಮ್ಮುಖದಲ್ಲಿ ಒಂದು ಇದಕ್ಕೆ ಪ್ರಚಾರ ಕೊಡೋಣ. ಇವನ ಮುಖಂಡರ ರಾಜೇಶ್ ಗುತ್ತೇರವರು ಹೇಳಿದ್ರೆ ಇಲ್ಲೆಲ್ಲ ಒಂದು ಕಡೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ. ಯಾಕಂದರೆ ಪುರಾಣದಲ್ಲಿ ಉಲ್ಲೇಖಿದೆ, ದೇವತಾನು ದೇವತೆಗಳು ಆ ದಿನ ಬಂದು ಪಕ್ಷಿಗಳ ರೂಪದಲ್ಲಿ ಬಂದು ನೀಲಕಂಠ ಕಾಳೇಶ್ವರನ ವಿಗ್ರಹಕ್ಕೆ ಅವರು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಪಾವನರಾಗ್ತೀವಿ. ಆ ಒಂದು ದಿನ ನಾವು ಸ್ನಾನ ಮಾಡಿ ಆ ಒಂದು ದೇವರ ಒಂದು ಸಾನ್ನಿಧ್ಯದಲ್ಲಿ ಒಂದು ದರ್ಶನ ಮಾಡಿದ್ರೆ ನಮ್ಮ ಎಲ್ಲ ಕರ್ಮಗಳು ಹೋಗ್ತಾವೆ ಅಂತಕ್ಕಂಥ ಇದು ಮಾಡಿಕೊಂಡು ನಾವೊಂದು ಆರತಿಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಹೊನ್ನಕಿಣಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ, ಅಂದರೆ ಅವರ ವೈದಿಕ ಶಾಲೆ ಇದೆಯಲ್ಲ, ಆ ಒಂದು ವೈದ್ಯಕೀಯ ಶಾಲೆಯ ಒಂದು ಎಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ಈ ಒಂದು ಗಂಗಾರತಿ ಜರಗಲಿದೆ. ಆ ದಿನದ ಕಾರ್ಯಕ್ರಮಗಳು ಹೇಳಬೇಕಾಯ್ತಂದರೆ ಇದೇ ತಿಂಗಳು ಶನಿವಾರ ಏಪ್ರಿಲ್ 20 ಬೆಳಗ್ಗೆ ಶ್ರೀ ನೀಲಕಂಠ ಕಾಳೇಶ್ವರನ ಒಂದು ವಿಗ್ರಹಕ್ಕೆ ನಾವು ರುದ್ರಾಭಿಷೇಕ ಆಗ್ತದೆ. ಮಧ್ಯಾಹ್ನ ಎಲ್ಲರೂ ಅವೆಲ್ಲ ಸ್ನಾನಾಗಿನ ಮಕ್ಕಳು ಎಲ್ಲ ದರ್ಶನ ಆಗ್ತಿರ್ತವೆ. ಮತ್ತು ಸಾಯಂಕಾಲ ಅಂದರೆ ಪ್ರಾತಃ ಕಾಲ 6:30 ಗಂಟೆಯಿಂದ 7 ಗಂಟೆಗೆ ಪ್ರಾರಂಭ ಆಗುತ್ತದೆ ಈ ಒಂದು ರೌದ್ರಾವತಿ ನದಿಯ ಆರತಿ ಕಾರ್ಯಕ್ರಮ. ಯಾಕಂದರೆ ನಾವು ಹೇಳಿದೆವು ಗಂಗಾರತಿ ಅಂತ ಕರಿತೀವಿ. ನಮ್ಮಲ್ಲಿ ಇರ್ತಕ್ಕಂಥ ರೌದ್ರಾವತಿಗೆ ಆರತಿ ಸಲ್ಲೋದಕ್ಕಾಗಿ ರೌದ್ರಾವತಿ ಆರತಿ ಕಾರ್ಯಕ್ರಮ 7 ಗಂಟೆಯಿಂದ ಈ ಒಂದು ವೈದ್ಯಕೀಯ ಪ್ರಕಾರ 1.5 to 2 ತಾಸು ಈ ಒಂದು ಕಾರ್ಯಕ್ರಮ ಜರುಗ್ತದೆ. ಅದಕ್ಕೆ ಎಲ್ಲ ನಮ್ಮ ಜಿಲ್ಲೆ ಹೊರಭಾಗದಲ್ಲಿರ್ಬೋದು ನೀಲಕಂಠ ಕಾಳೇಶ್ವರನ ಭಕ್ತಾದಿಗಳು ನಮ್ಮ ಹೆಚ್ಚು ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಭಕ್ತ ಸಮೂಹ ಇದೆ. ನಿಮ್ಮ ಮಾಧ್ಯಮ ಮುಖಾಂತರ ಆ ಒಂದು ಜಿಲ್ಲೆಯವರಿಗೆಲ್ಲ ತಲುಪಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಹತಾಶೆ ಮನೋಭಾವದಿಂದ ಹೀಗೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ಯಾರೇ ಆದರೂ ಹೆಣ್ಣು ಮಕ್ಕಳನ್ನು ಕಳುಹಿಸಿ ಒಬ್ಬ ಮಾಜಿ ಪ್ರಧಾನಿ ಕಾರ್ಯಕ್ರಮದಲ್ಲಿ ಈ ರೀತಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜನಕ್ಕೆ ಬಿಟ್ಟಿದ್ದೇನೆ ಎಂದು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹೇಳಿದರು. ಬಿಜೆಪಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ ಪ್ರಕರಣದ ಕುರಿತು ತುಮಕೂರಿನಲ್ಲಿ ಮಾತನಾಡಿದ ಅವರು, ಇದು ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂತಹ ಘಟನೆ ಆಗಬಾರದಲ್ವಾ? ಭದ್ರತಾ ವೈಫಲ್ಯ ಅನ್ನೋದು ಬೇರೆ ವಿಚಾರ. ಉದ್ದೇಶಪೂರ್ವಕವಾಗಿ ಕಳುಹಿಸಿದಾಗ ಪೊಲೀಸರು ತಾನೇ ಏನೋ ಮಾಡಬಹುದು, ಎಲ್ಲೋ ಬಂದು ಅವರು ಕೂತಿದ್ರು, ನಾನು ಮಾತನಾಡುವಾಗ ಏನು ಮಾಡಲಿಲ್ಲ, ಇದೆಲ್ಲ ಸರಿಯಲ್ಲ. ಕುಮಾರಸ್ವಾಮಿ ಹೇಳಿಕೆ ತಿರ್ಚಿದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅವರು ಈಗಾಗಲೇ ಸ್ಪಷ್ಟೀಕರಣ ನೀಡಿದ್ದಾರೆ ಎಂಬ ಮಾಹಿತಿ ಇದೆ. ಆದ್ರೂ ಈ ರೀತಿ ಮಾಡೋದು ಸರಿಯಲ್ಲ ಎಂದರು. ಮನೋಭಾವನೆಯಿಂದ ಇಂಥವೆಲ್ಲ ಮಾಡ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ? ಕುಮಾರಸ್ವಾಮಿ ಅವರು ಕ್ಲಾರಿಫಿಕೇಷನ್ ಮಾಡಿದ್ದಾರೆ, ಬೆಳಗ್ಗೆನೇ ಮಾಡಿದ್ದಾರೆ. ಯಾರೋ ಹೆಣ್ಮಕ್ಳನ್ನ ಕಳಿಸಿ ಒಂದು ರಾಷ್ಟ್ರದ ಮಾಜಿ ಪ್ರಧಾನಿ ಕಾರ್ಯಕ್ರಮ ಅದು. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಜನಕ್ಕೆ ಬಿಡ್ತೀನಿ. ಭದ್ರತಾ ವೈಫಲ್ಯ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಆಗಬಾರ್ದಲ್ವ. ಭದ್ರತಾ ವೈಫಲ್ಯ ಅನ್ನೋದು ಬೇರೆ. ಆದರೆ ಇಂಟೆನ್ಸಿವ್ ಆಗಿ ಕಳಿಸಿದಾಗ ಪೊಲೀಸ್ನವ್ರು ತಾನೇ ಏನು ಮಾಡ್ಬೋದು? ಎಲ್ಲ ಬಂದು ಕುಂತಿದ್ಲ, ನಾನು ಮಾತಾಡ್ಬೇಕಾದ್ರೆ ಏನು ಮಾತಾಡಿಲ್ಲ. ಎಲ್ಲ ಇದೆಲ್ಲ ನೋಡಪ್ಪ, ತಿರ್ಚಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಅದೇನು ಹೇಳಿಕೆನೂ ಗೊತ್ತಿಲ್ಲ ನನಗೆ. ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ಮಾಹಿತಿ ಇದೆ. ಒಂದು ಸಾರಿ ಕ್ಲಾರಿಫೈ ಮಾಡಿದ್ಮೇಲೆ ಇಂಥವು ಎಷ್ಟಾಗಿದೆ ಆಗಬಾರ್ದು. ಇವೆಲ್ಲ ಇದರ ಮೇಲೆ ಭಾಷಣ ಮಾಡ್ದಂಗೆ ಹತಾಶೆ ಅಂದರೆ ಇನ್ನೇನು ನಂಗೆ ಗೊತ್ತಿಲ್ಲಪ್ಪ. ಬೇಕಂತ ಕಳಿಸಿದಾರ ಮತ್ತೊಂದು ಪೊಲೀಸ್ನವ್ರು ನೋಡಬೇಕಾದ ಅವ್ರ ಕರ್ತವ್ಯ. ಒಬ್ಬ ರಾಷ್ಟ್ರದ ಮಾಜಿ ಪ್ರಧಾನಿ ಕರ್ತವ್ಯ ಲೋಪ ಆಗಿದೆಯಾ, ಹತಾಶೆಯಿಂದ ಆಗಿದೆಯಾ, ಅದು ಅವರು ಇಟ್ ಈಸ್ ದೇರ್ ಲುಕ್ ಆಫ್ಟರ್. ನನಗೆ ಗೊತ್ತಿಲ್ಲ. ನುಗ್ಗಿಲ್ರಿ, ಅಲ್ಲೇ ಕೂತಿದ್ರು ಅವರು. ನಾನು ಭಾಷಣ ಮಾಡ್ಬೇಕಾದ್ರೆ ಅಲ್ಲೇ ಇದ್ಲು. ಇಲ್ಲಪ್ಪ, ಅಲ್ಲಿ ಏನು ಬೆಲ್ಲ ಇರ್ತಾರಪ್ಪ. ನೋಡ್ರಿ, ಯಾವುದೇ ಪಾರ್ಟಿ ಕಾರ್ಯಕ್ರಮದಲ್ಲಿ ಯಾರು ಮಾತಾಡ್ಸೋಕ್ಕಾಗೋಲ್ತು. ಇನ್ಮೇಲೆ ಇಂಥ ಕಾರ್ಯಕ್ರಮ ಬಂದಾಗ ನಾವೇ ನೋಡ್ಕೋತೀವಿ. ಇವತ್ತು ನಮಗೂ ಸ್ವಲ್ಪ ಎಚ್ಚರಿಕೆ ಆಗಿದೆ. ಅವಾಗ ನಾವೇನೇ ನೋಡ್ಬಿಟ್ಟು ಆಚೆ ಕಳಿಸ್ರಪ್ಪ ಅಂತೀವಿ. ಇನ್ನೇನು ಮಾಡ್ತೀವಿ? ಕಾಂಗ್ರೆಸ್ ಪಕ್ಷ ಹತಾಶೆಗೊಂಡಿದೆ. ಎಲ್ಲ ಸರ್ವೆಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಹೀಗಾಗಿ ಕಾಂಗ್ರೆಸ್ ಹತಾಶೆಗೊಂಡು ಕೀಳು ಮಟ್ಟದ ರಾಜಕಾರಣ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸರ್ವೆಗಳಲ್ಲಿ 2-3 ಸೀಟ್ ಗೆದ್ರೆ ಜಾಸ್ತಿ ಅನ್ನೋದು ಇದೆ. ಸಿ ವೋಟರ್ ಎಬಿಸಿ ಸಮೀಕ್ಷೆಯಲ್ಲಿ 2-3 ತೋರಿಸುತ್ತಿದೆ. ಹೀಗಾಗಿ ಕಾಂಗ್ರೆಸ್ ಹತಾಶೆಗೊಂಡು ಕೀಳು ಮಟ್ಟದ ರಾಜಕಾರಣ ಮಾಡುತ್ತಿದೆ. ಜನ ಅವರಿಗೆ
ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಯಾರು ಗಲಾಟೆ ಮಾಡುತ್ತಿದ್ದಾರೆ, ಯಾರು ಧಿಕ್ಕಾರ ಕೂಗುತ್ತಿದ್ದಾರೆ ಅವರಿಗೆ ಜನ ತಕ್ಕ ಪಾಠ ಕಲಿಸುತ್ತಾರೆ. ದೇವೇಗೌಡರು ಅತ್ಯಂತ ಹಿರಿಯ ಜೀವಿ. ಅವರು ಕರ್ನಾಟಕದ ಏಕೈಕ ಪ್ರಧಾನಿ. ಅವರನ್ನು ತುಚ್ಛ ಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಾರೆ. ನಾನು ಇದನ್ನು ಖಂಡಿಸುತ್ತೇನೆ ಎಂದರು. ಎಚ್.ಡಿ. ಕುಮಾರಸ್ವಾಮಿ ಅವರು 1,000 ಎಕರೆ ಆಸ್ತಿ ಮಾಡಿದ್ದಾರೆ. ಅವರ ಜೊತೆ ಕಾಂಗ್ರೆಸ್ನವರು ಯಾಕೆ ಸರ್ಕಾರ ಮಾಡಬೇಕಿತ್ತು? ಕುಮಾರಸ್ವಾಮಿ ಅವರ ಮನೆಯಲ್ಲಿ ಕುಳಿತಿದ್ದರು. ಅವರ ಜೊತೆ ಹೋಗಿ ಕಾಂಗ್ರೆಸ್ನವರು ಯಾಕೆ ಸರ್ಕಾರ ಮಾಡಬೇಕಿತ್ತು ಎಂದು ಜೋಶಿ ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ ಪಾರ್ಟಿ ಹತಾಶೆಗೊಂಡಿದೆ. ಎಲ್ಲ ಸರ್ವೆಗಳಲ್ಲಿ ಆಲ್ಮೋಸ್ಟ್ ಆಲ್ 99% ನಿಮ್ಮ ಮಾಧ್ಯಮವೂ ಸೇರಿದಂತೆ ಆಗ್ತಾ ಇರುವಂಥ ಎಲ್ಲ ಸರ್ವೆಗಳಲ್ಲಿ ಅವರು 2-3 ಸೀಟ್ ಗೆದ್ದರೆ ಜಾಸ್ತಿ ಅನ್ನುವಂಥದ್ದು ಬರ್ತಾಯಿದೆ. ಇವತ್ತು ಸಿ ವೋಟರ್ ABC ಸರ್ವೆ ಬಂದಿದೆ, ನಿನ್ನೆನ ಇವತ್ತು. ಅದರಲ್ಲಿ ಸಹಿತ ಕಾಂಗ್ರೆಸ್ ಪಾರ್ಟಿಗೆ 2-3 ಅಂತ ತೋರಿಸಿದ್ದಾರೆ. ಹೀಗಾಗಿ ಹತಾಶೆತನದಿಂದ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ಥರದ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿದಿದೆ. ಹಾಗಾಗಿ ಇದರಿಂದ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಹೊರತಾಗಿ ಯಾರು ಅವರು ಗಲಾಟೆ ಮಾಡ್ತಾರೆ, ಯಾರು ಕೂಗ್ತಾರೆ ಅವರಿಗೆ ಪಾಠ ಕಲಿಸ್ತಾರೆ ಹೊರತಾಗಿ ಯಾರು ಚುನಾವಣೆಯನ್ನು ಒಂದು ಗಟ್ಟಿಯಾಗಿ ಎದುರಿಸ್ತಾ ಇದ್ದಾರೆ ಅವ್ರಿಗೇನು ಆಗಲ್ಲ. ಇದು ಕಾಂಗ್ರೆಸ್ ಎಲ್ಲ ಕಡೆ ಷಡ್ಯಂತ್ರ ಮಾಡ್ತಾಯಿದೆ. ಈಗ ಅವರು ಕರ್ನಾಟಕದ ಪ್ರಧಾನಮಂತ್ರಿಗಳು 93 ವರ್ಷ ಸರ್. ಅದು ಹೇಳಿದ್ನಲ್ಲ, ಅತ್ಯಂತ ಹಿರಿಯ ಜೀವಿ, ಕರ್ನಾಟಕದಿಂದ ಇವತ್ತಿನವರೆಗೆ ಆದಂಥ ಏಕೈಕ ಪ್ರಧಾನಮಂತ್ರಿ. ಏನೇ ಇರಲಿ, ನಮಗೂ ಹಿಂದೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದು ಯಾವ ಕಾಲಕ್ಕೂ ಅವರಿಗೆ ಅಗೌರವವಾಗುವ ರೀತಿಯಲ್ಲಿ ನಾವು ಟೀಕೆ ಮಾಡಿದ್ದೇವೆ. ಆದರೆ ಇವರು ಅತ್ಯಂತ ಅಗೌರವ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಅತ್ಯಂತ ತುಚ್ಛ ಭಾಷೆಯಲ್ಲಿ ಟೀಕಿಸ್ತಾ ಇದ್ದಾರೆ. ಅದನ್ನು ಕೂಡ ನಾನು ಖಂಡಿಸ್ತೇನೆ. ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಮಧ್ಯೆ ಈ ಒಂಥರ ಪರ್ಸನಲ್ ರಿವೆಂಜ್ ಹೋಗ್ತಿದೆ ಸರ್. 1,000 ಎಕರೆ ಮಾಡಿದ್ದಾರೆ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ನಾನು CM ಆಗ್ತೀನಿ, ಎಲ್ಲ ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಒಕ್ಕಲಿಗರ ಕೈ ಹಿಡಿಬೇಕು ನಾನು. ನೋಡ್ರಿ, ಅವರು 1,000 ಎಕರೆ ಭೂಮಿ ಮಾಡಿದ್ರೆ 5 ವರ್ಷದಿಂದ ಸರ್ಕಾರ ಯಾಕೆ ಮಾಡಿದ್ರೆ ಅವ್ರ ಜೋಡಿ ಇವ್ರನ್ನ ಕುಮಾರಸ್ವಾಮಿ ಮನ್ಯಾಗ ಕೂತಿದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ಅವ್ರದ್ದು ಸಂಖ್ಯೆ ಕಮ್ಮಿ ಇತ್ತು. ಯಾಕೆ ಮಾಡಿದ್ರು? ಅನುಕೂಲ ಸಿಂಧು ರಾಜಕಾರಣ ಇವ್ರದ್ದು. ಹಾಗಾಗಿ ಈ ರೀತಿ ಮಾತನಾಡ್ತಾ ಇರ್ತಾರೆ. ಮತ್ತು ನಾನು ಹಲವು ಬಾರಿ ಹೇಳಿದ್ದೇನೆ, ಕಾಂಗ್ರೆಸ್ನಲ್ಲಿ ಭಾಳಷ್ಟು ಗೊಂದಲ ಇದೆ. ಈ ಗೊಂದಲದ ಕಾರಣದಿಂದ ಸರ್ಕಾರದ ಆಡಳಿತದ ಯಂತ್ರದ ಮೇಲೂ ಸರಿಯಾದ ಪರಿಣಾಮಕಾರಿಯಲ್ಲಿ ಹಿಡಿತ ಇಲ್ಲದೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಮುಂದೇನು ಬೇಕಾದ್ದಾಗ್ಬೋದು ಅನ್ನೋಂಥ ಇಂಡಿಕೇಷನನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ನಾನಿಷ್ಟ ಹೇಳ್ತೇನೆ, ಜನರ ಹಿತದೃಷ್ಟಿಯಿಂದ ನಾವು ಬಯಸೋದು ಯಾವ ಚುನಾಯಿತ ಸರ್ಕಾರ ಇರ್ತದೆ ಅದು 5 ವರ್ಷ ನಡಿಬೇಕು, ನಮ್ಮ ಅಪೇಕ್ಷೆ ಇದೆ. ಯಾಕಂದ್ರೆ ಮತ್ತೆ ಚುನಾವಣೆ ಹೇಳೋದು ನಮಗಂತೂ ಇಚ್ಛೆ ಇಲ್ಲ. ಆದರೆ ಇವರಿಬ್ಬರ ಬಡದಾಟ, ಜಗಳ ಈ ಚುನಾವಣೆಯ ನಂತರ ಒಂದು ಮುಗಿಲೆತ್ತರಕ್ಕೆ ಹೋಗಿದೆ. ನಾವು ಅತ್ಯಂತ ಸ್ವಯಂ ಸ್ಫೂರ್ತಿಯಿಂದ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ವಿ. ನನಗೂ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಬೋದು ಅಂತ. ಆದರೆ ಜನರ ಪ್ರೀತಿ ವಿಶ್ವಾಸ ನೋಡಿ ನನಗೆ ಬಹಳ ಸಂತೋಷನೂ ಆಗಿದೆ, ಅಷ್ಟೇ ಭಾವುಕನೂ ಆಗಿದ್ದೆ. ನಿನ್ನೆ ನಾನು ಇಷ್ಟು ಜನ ಬರ್ಬೋದು, ಇಷ್ಟು ಜನ ಜಯಘೋಷ ಹಾಕ್ಬೋದು, ಇಷ್ಟು ಜನ ಆ ಉರಿ ಬಿಸಿಲು ಲೆಕ್ಕಿಸಿದೆ ಬಂದಿರೋದು ನೋಡಿದರೆ ಜನ ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯನ್ನು ಧಾರವಾಡದಲ್ಲಿಯೂ ಅತ್ಯದ್ಭುತವಾಗಿ ಗೆಲ್ಲಿಸಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ದಾರೆ. ಥ್ಯಾಂಕ್ ಯು. ಖಂಡ್ರೆ ಪರಿವಾರ 65 ವರ್ಷಗಳಿಂದ ಜಿಲ್ಲೆಯನ್ನ ಲೂಟಿ ಹೊಡೆಯುತ್ತಿದೆ. ಖಂಡ್ರೆ ಪರಿವಾರ ಮಾಡಿದ ಕರ್ಮಕಾಂಡ ಹೊರಗೆ ಬರಲೇಬೇಕು. ಮೋದಿ ಸರ್ಕಾರದಲ್ಲಿ ಐಟಿ, ಇಡಿ, ಸಿಬಿಐ ಎಲ್ಲವೂ ಸ್ವತಂತ್ರವಾಗಿವೆ ಎಂದು ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಹೇಳಿದರು. ಐಟಿ ದಾಳಿ ವಿಚಾರಕ್ಕೆ ಖೂಬಾ ಷಡ್ಯಂತರ ಎಂಬ ಖಂಡ್ರೆ ಆರೋಪ ವಿಚಾರವಾಗಿ ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಖೂಬಾ, ಐಟಿ, ಇಡಿ ಅವರು ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೇನೆ ಅಂತ ಹೇಳೋದು ಖಂಡ್ರೆ ಅವರ ಮೂರ್ಖತನ. ಜ್ಞಾನದ ಕುರಿತು ಬಿಜೆಪಿಗೆ ಸಾಗರ್ ಖಂಡ್ರೆ ಓಪನ್ ಚಾಲೆಂಜ್ ವಿಚಾರವಾಗಿ ಮಾತನಾಡಿದ ಅವರು, ಅವರ ತಂದೆ ಈಶ್ವರ್ ಖಂಡ್ರೆಗೆ ನಾನು ಓಪನ್ ಚಾಲೆಂಜ್ ಹಾಕಿದ್ದೆ, ಈಗ ಅವರ ಮಗ ಏನ್ ಮಾಡ್ತಾನೆ ನೋಡೋಣ ಎಂದರು. ಇಂದು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ರಘುನಾಥರಾವ್ ಮಲ್ಕಾಪುರಿ ಅವರು, MG ಮುಳೆ ಅವರು, ಬಸವರಾಜ್ ಅವರ ಜೊತೆಯಲ್ಲಿ ಇವತ್ತು ಒಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಹೀಗಾಗಿ ಇವಾಗ ನಾವು ಜಿಲ್ಲಾ ಆಡಳಿತ ಕಚೇರಿಗೆ ನಾವು ಹೊರಡ್ತಾ ಇದ್ದೀವಿ. ನಾಮಿನೇಷನ್ಗೆ ಆಗುತ್ತಾ ಫಡ್ನವೀಸ್ ಅವರು ಬರ್ತಾರೆ,
ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಪ್ರಮುಖರು ಇರ್ತಾರೆ. ಮತ್ತು ಮುಂದಿನ ಪ್ರಚಾರಗಳಲ್ಲಿ ಅನೇಕ ರಾಷ್ಟ್ರದ ಮತ್ತು ರಾಜ್ಯ ನಾಯಕರುಗಳು ಬರ್ತಾರೆ. ಆ ಪರಿವಾರ 65 ವರ್ಷದಿಂದ ಜಿಲ್ಲೆಯನ್ನು ಲೂಟಿ ಮಾಡಿದೆ. ಕರ್ಮಕಾಂಡವನ್ನು ಹೊರಗೆ ಬರಲೇಬೇಕು. ಅವರು ಏನು ಕರ್ಮ ಮಾಡಿದಾರೋ ಅದರ ಫಲವನ್ನು ಅವರು ಉಳ್ಳಲೇಬೇಕು. ಹೀಗಾಗಿ ಮೋದಿ ಸರ್ಕಾರದಲ್ಲಿ IT ಆಗಲಿ, CBI ಆಗಲಿ, ED ಆಗಲಿ ಎಲ್ಲವೂ ಸ್ವಾತಂತ್ರ್ಯ ಸಂಸ್ಥೆಗಳು, ಸ್ವಾಯತ್ತ ಹೊಂದಿದಂಥ ಸಂಸ್ಥೆಗಳು. ಅವರವರ ಕೆಲಸಗಳನ್ನು ಅವ್ರು ಮಾಡ್ತಾರೆ. ನಮ್ಮ ಸರ್ಕಾರವು ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹೀಗಾಗಿ ನಾನು ಮಾಡಿಸಿದೆ ಅನ್ನುವಂಥದ್ದನ್ನು ಅವರು ಎಷ್ಟು ಮೂರ್ಖರಿದ್ದಾರೆ ಅನ್ನುವಂಥದ್ದನ್ನು ಜಿಲ್ಲೆಯ ಜನತೆ ಅರ್ಥವನ್ನು ಮಾಡ್ಕೊಳ್ಬೇಕು. ಅದೇ ಎಷ್ಟು ಮೂರ್ಖರಿದ್ದಾರೆ ಅಂತ ಅವ್ರ ತಂದೆಯವರಿಗೆ ಓಪನ್ ಚಾಲೆಂಜ್ ಮಾಡಿದ್ದು ಭಾರತ ಇತಿಹಾಸದಲ್ಲೇ ನಾನೇ ಇದೆ. ಅವ್ರ ತಂದೆನೇ ಬರಲಿಲ್ಲ ಓಪನ್ ಚಾಲೆಂಜಿಗೆ. ಈ ಮಗ ಏನು ಮಾಡ್ತಾನೆ ಅವನು ಪಾಪ. ಆ ಖಂಡ್ರೆ ಅವ್ರಿಗೆ ಏನಾದರೂ ಮನಸ್ಸು ತಲೆ ಅದೇನ್ರಿ ನಿಮಗೆ, ಏನಾದರೂ ಒಂದು ಶಬ್ದವನ್ನು ಬಳಸಿ ಸುಮ್ಮನೆ ಅಹಂಕಾರದ ಶಬ್ದಗಳನ್ನು ಬಳಸ್ತಾರೆ ಅಷ್ಟೇ ಹೊರತಾಗಿ ಮೋದಿದು ಗ್ಯಾರಂಟಿ ಉಪಯೋಗ ಮಾಡ್ಕೊಂಡಿದ್ರೆ ಲಾಭಾರ್ಥಿಗಳು ಇವತ್ತು 80 ಕೋಟಿ ಜನ ಇದ್ದಾರೆ. 25 ಕೋಟಿ ಬಡವರು ಬಡತನ ರೇಖೆಗಳ ಕೆಳಗಿರುವಂಥವರು ಮೇಲೆದ್ದಿದ್ದಾರೆ. ಇವತ್ತು ನಿಯೋ ಮಿಡಲ್ ಕ್ಲಾಸ್ ಅನ್ನುವಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ದೇಶದಲ್ಲಿ ಜನ್ಮವನ್ನು ತಾಳಿದೆ ಮತ್ತು ದೇಶದ ಅರ್ಥವ್ಯವಸ್ಥೆಯನ್ನು ಹೆಚ್ಚಾಗಿದೆ. 2014ಕ್ಕಿಂತ ಮುಂಚೆ ಇರುವಂಥ ಪ್ರತಿ ನಾಗರಿಕನ ಆದಾಯ 74,000 ಈಗ 2 ಲಕ್ಷ ಏರಿದೆ. ಇವೆಲ್ಲವೂ ಮೋದಿ ಸರ್ಕಾರದ ಗ್ಯಾರಂಟಿಯ ಲಾಭಗಳನ್ನು ಪಡೆದಿದ್ದರ ಪರಿಣಾಮವಾಗಿಯೇ ಎಲ್ಲ ವರ್ಗಗಳಲ್ಲಿಯೂ ಆರ್ಥಿಕವಾಗಿ ಏಳಿಗೆ ಕಾಣ್ತಾ ಇದೆ. ಇದನ್ನು ಈಶ್ವರ ಖಂಡ್ರೆ ಅವರು ಅರ್ಥ ಮಾಡ್ಕೊಳ್ಬೇಕು. 2024 ನಮ್ಮ ಸಂಕಲ್ಪ ಪತ್ರ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ರೈತರಿಗೆ ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದಂಥ ಎಲ್ಲ ಯೋಜನೆಗಳ ಲಾಭಗಳನ್ನು ಅರಿತು ಆ ಯೋಜನೆಗಳ ಮತ್ತೆ ನಾವು ಮುಂದುವರಿಸಿದ್ದೀವಿ. ಮತ್ತು ಈ ಬರುವಂಥ 5 ವರ್ಷದಲ್ಲಿ ಅನೇಕ ಹೊಸ ಯೋಜನೆಗಳು ಈ 4 ವರ್ಗಗಳಿಗೆ ಕೊಟ್ಟಿದ್ದೀವಿ. ಹೀಗಾಗಿ ದೇಶ 2047ರಲ್ಲಿ ಇಡೀ ವಿಶ್ವದಲ್ಲಿ ಅತಿ ಶ್ರೀಮಂತ ರಾಷ್ಟ್ರವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ 4 ವರ್ಗದ ಏಳಿಗೆಯನ್ನು ನೋಡುವಂಥ ನಮ್ಮ ಸಂಕಲ್ಪ ಪತ್ರವಾಗಿದೆ. ಕರ್ನಾಟಕ ಕಂಡ ಶ್ರೇಷ್ಠ ಹಾಸ್ಯ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಅವರು ಸಿನಿಮಾ ರಂಗದಲ್ಲಿ ಹೊಸತನ ತಂದು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದ್ವಾರಕೀಶ್ ಅವರು ಲಕ್ಷಾಂತರ ಜನರನ್ನು ನಗಿಸಿದ್ದಾರೆ. ಎಲ್ಲರನ್ನೂ ನಗಿಸಿ ಸಂತೋಷಪಡಿಸಿದ ಜೀವನ ಅವರದು. ಯಶಸ್ಸು ಸೋಲನ್ನು ನೋಡದ ಅವರು ಎಂದು ಸಿನಿಮಾ ಬಿಡದ ನಾಯಕ ನಟರಾಗಿದ್ದರು. ಕನ್ನಡ ವಿಷಯ ಬಂದಾಗ ಗಟ್ಟಿಯಾಗಿ ಅವರು ನಿಲ್ಲುತ್ತಿದ್ದರು. ನಮ್ಮನ್ನು ಬಿಟ್ಟು ಅಗಲಿದ್ದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ವೈಯಕ್ತಿಕವಾಗಿ ನನಗೆ ನೋವು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಲಭಿಸಲಿ ಎಂದು ಮಾಜಿ ಸಿಎಂ ಬೊಮ್ಮಾಯಿ ಸಂತಾಪ ಸೂಚಿಸಿದರು. ಇಡೀ ಸಿನಿಮಾ ರಂಗದಲ್ಲಿ ಒಂದು ಒಬ್ಬ ಕಲೆಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥ ನಟ ದ್ವಾರಕೀಶ್ ಅವರು ಲಕ್ಷಾಂತರ ಜನರನ್ನು ರಂಜಿಸಿದ್ದಾರೆ ಮತ್ತು ಅವರು ತಮ್ಮ ಬದುಕಿನಲ್ಲಿ ಏನೇ ಕಷ್ಟ ನೋವಿದ್ದರೂ ಕೂಡ ಜನರನ್ನು ನಗಿಸುವುದರಲ್ಲಿ, ಸಂತೋಷಪಡಿಸುವುದರಲ್ಲಿ ನಿರಂತರವಾಗಿ ಮಾಡಿದ್ದಾರೆ. ಅವರದೊಂದು ಹೋರಾಟದ ಜೀವನ ಮತ್ತು ಭಾಳಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಆದರೆ ಎಂದೂ ಕೂಡ ಸಿನಿಮಾ ಬಿಡಲಿಲ್ಲ ಮತ್ತು ವಿಶೇಷವಾಗಿ ಕನ್ನಡಿಗರ ವಿಷಯ ಬಂದಾಗ ಭಾಳ ಗಟ್ಟಿಯಾಗಿ ನಿಂತವರು ಅಂತ ದ್ವಾರಕೀಶ್ ಅವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಕನ್ನಡದ ರಂಗಕ್ಕೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ. ಅದರ ಜೊತೆ ಕನ್ನಡಿಗರಿಗೆಲ್ಲರಿಗೂ ಕೂಡ ಭಾಳ ದುಃಖ ಬಂದಿದೆ. ವೈಯಕ್ತಿಕವಾಗಿ ಕೂಡ ನಮಗೆ ಭಾಳ ನಷ್ಟ ಆಗಿದೆ. ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖವನ್ನು ಸರ್, ಮೈತ್ರಿ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ವಿಚಾರಗಳು ಭಿನ್ನ ಇರ್ಬೋದು, ಅಭಿಪ್ರಾಯಗಳು ಭಿನ್ನ ಇರ್ಬೋದು. ಪ್ರಜಾಪ್ರಭುತ್ವದಲ್ಲಿ ಅದನ್ನು ವ್ಯಕ್ತ ಮಾಡೋದಕ್ಕೆ ನಮ್ಮದು ವೇದಿಕೆ ವಿಶೇಷವಾಗಿ ಒಬ್ಬ ಮಾಜಿ ಕನ್ನಡಿಗರ ಏಕಮೇವ ಪ್ರಧಾನಿ ಎಲ್ಲರೂ ಕೂಡ ಹೆಮ್ಮೆ ಇರೋದು. ರಾಜಕೀಯವಾಗಿ ಏನೇ ಇದ್ರು 93 ವರ್ಷದ ಅವ್ರ ಸಭೆಯಲ್ಲಿ ಈ ಥರ ನುಗ್ಗಿ ಮಾಡಿರುವಂಥದ್ದು ಇದು ಕನ್ನಡದ ಸಂಸ್ಕೃತಿ ಅಲ್ಲ. ಇದು ಖಂಡನೀಯ, ಅತ್ಯಂತ ಖಂಡನೀಯ. ಜನ ಇದನ್ನೆಲ್ಲ ಗಮನಿಸ್ತಾರೆ. ಈ ಥರದ
ರಾಜಕಾರಣದಲ್ಲಿ ರೌಡಿಸಮ್ ಎಂದು ಕೂಡ ಕರ್ನಾಟಕ ಜನ ತಿರಸ್ಕಾರ ಮಾಡಿದ್ದಾರೆ. ಅದು ಅತ್ಯಂತ ಗೌರವಾನ್ವಿತ ದೇವೇಗೌಡ. ಹಲವಾರು ಸಂದರ್ಭಗಳಲ್ಲಿ ಅವರು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಪಕ್ಷದ ಎಲೆಯನ್ನು ಮೀರಿ ಕನ್ನಡ ಪರವಾಗಿ ನಿಂತವರು. ಅವರ ಸಭೆಯಲ್ಲಿ ಈ ಥರ ಗಲಾಟೆ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಹತಾಶ ತೋರಿಸ್ತದೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಸೋಲು ಎದ್ದು ಕಾಣ್ತಾ ಇದೆ. ಹತಾಶರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಜನ ನನಗನ್ನಿಸ್ತದೆ ಕರ್ನಾಟಕ ಜನ ಇದನ್ನು ಸುಮ್ಮನೆ ಬಿಡಬೇಕು. ತಕ್ಕಪಾಡು ಕುಮಾರಸ್ವಾಮಿ ಅವರ ಹೇಳಿರೋ ಬಗ್ಗೆ ಹೇಳಿಕೆ ಈ ಸಂದರ್ಭದಲ್ಲಿ ವಿಷಾದ ವ್ಯಕ್ತಪಡಿಸಿದ್ರು ಟಿಪ್ಪಣಿ ಮಾಡೋದು ವಿಷಾದ ವ್ಯಕ್ತಪಡಿಸಿದ ಮೇಲೂ ಅದನ್ನು ಹತ್ತಿರವಾಗಿ ಬಳಸ್ಕೊಳ್ತಾ ಇದ್ದಾರೆ ಜನ. ಈಗ ಕಾಂಗ್ರೆಸ್ ಪಕ್ಷದವ್ರು ಏನೆಲ್ಲ ಮಾತಾಡಿಲ್ಲ ಹೆಣ್ಮಕ್ಳ ಬಗ್ಗೆ, ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ, ಇವ್ರಿಗಿಂತ ಭಾಳಷ್ಟು ಡೆರೋಗ್ರೇಟರಿಯಾಗಿ ಮಾತಾಡಿದ್ದಾರೆ. ಅವೆಲ್ಲವೂ ಜನರ ಗಮನದಲ್ಲಿದೆ. ಸರ್, ಶರಣಬಸಪ್ಪ ದರ್ಶನಾಥ್ ಅವರು ಮಾತಾಡಿದ್ದಾರೆ, ಸಚಿವರು ಇರುವಂಥ ಕ್ಷೇತ್ರದಲ್ಲಿ ಲೀಡ್ ಬರಲಿಲ್ಲ ಅಂದರೆ ಕುರ್ಚಿ ಕಳ್ಕೊಳ್ಬೇಕಾಗತ್ತೆ ಅಂತ. ಏನು ಟಾಸ್ಕ್ ಕೊಟ್ಟಿದ್ದಾರೆ ಹೆಂಗೆ ಸರ್? ನನಗೇನು ಗೊತ್ತು, ನೀವು ಅವ್ರು ಕೇಳಬೇಕು. ಅವ್ರ ಪಕ್ಷ ಅವ್ರು ಹೇಳ್ಕೊಂಡು ನನ್ನ ಕೇಳಿದ್ರೆ ನೀವು ಹೇಳ್ತೇವೆ ಸರ್. ಅಲ್ಲ, ಚುನಾವಣೆ ಅಂತ ಸರ್ಕಾರ ಬೀಳುತ್ತೆ. ಒಂದು ಸ್ಪಷ್ಟವಾಗಿದೆ. ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಕರ್ನಾಟಕದ ನನ್ನ ಪಾಲಿಗೆ ನನ್ನ ಸಹೋದರ ಲಕ್ಷ್ಮಣ ಆಗಿಲ್ಲ, ಆದರೆ ನನ್ನ ಪಾಲಿಗೆ ನಿತಿನ್ ದುರ್ಯೋಧನ ಆದ. ಇಡೀ ನನ್ನ ಕುಟುಂಬ ಒಡೆದು ಹೋಗಿದೆ. ನನ್ನ ಸಹೋದರ ನಿತಿನ್ ನನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡಿದ್ದಕ್ಕೆ ಬಹಳ ನೋವಾಗಿದೆ ಎಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ಏರ್ಪಡಿಸಿದ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನನ್ನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿತಿನ್ ನನ್ನು ಬಿಜೆಪಿಗೆ ಸೇರಿಸಿಕೊಂಡಿದ್ದಾರೆ. ನಿತಿನ್ ರನ್ನು ಬಿಜೆಪಿಗೆ ಸೇರಿಸಿಕೊಂಡ ಮೇಲೆ ಯಡಿಯೂರಪ್ಪ ಕರೆ ಮಾಡಿದರು. ನನ್ನ ಬೆನ್ನಿಗೆ ಚೂರಿ ಹಾಕಿದ್ರಿ ಎಂದು ನೇರವಾಗಿ ಯಡಿಯೂರಪ್ಪ ಅವರ ಮುಂದೆ ನೋವು ತೋಡಿಕೊಂಡಿದ್ದೇನೆ ಎಂದರು. ನಾನು ಬಿಜೆಪಿಗಾಗಿ ಸಾಕಷ್ಟು ದುಡಿದರೂ ಯಾವುದೇ ಸ್ಥಾನಮಾನ ನೀಡಿಲ್ಲ. ನನ್ನ ಪುತ್ರನನ್ನ ಬೆಳೆಸುತ್ತಿದ್ದೇನೆ ಎಂದು ಸಹೋದರ ನಿತಿನ್ ಗುತ್ತೇದಾರ್ ಹೇಳಿದ್ದಾರೆ. ಆದ್ರೆ ನಾನು ಎಂದೂ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿಲ್ಲ. ಸಹೋದರ ನಿತಿನ್ ಮಾತು ಬಹಳಷ್ಟು ನೋವು ಉಂಟು ಮಾಡಿವೆ. ಅವನಿಗೆ ಅದೇನು ಕೆಟ್ಟ ಬುದ್ಧಿ ಬಂತೋ, ನನ್ನ ವಿರುದ್ಧ ನನ್ನ ತಮ್ಮ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ. ನಾನು ಸೀನಿಯಾರಿಟಿ ಮೇಲೆ ಸಚಿವನಾಗಿದ್ದೇನೆ ಎಂದು ನನ್ನ ವಿರುದ್ಧ ಸಹೋದರನನ್ನು ಎತ್ತಿ ಕಟ್ಟಿದ್ರು. ಟಿಕೆಟ್ ಮಾಲಿಕಯ್ಯಗೆ ಕೊಡೋದು, ಅತ್ತ ನಿತಿನ್ಗೆ ಪಕ್ಷೇತರ ನಿಲ್ಲು ಅನ್ನೋದು ನನ್ನ ಸಹೋದರನ ತಲೆ ಕೆಡಿಸಿದ್ದು ಇದೇ ಬಿಜೆಪಿಯವರು ಎಂದು ಅಸಮಾಧಾನ ಹೊರಹಾಕಿದರು. ಉದ್ದೇಶಪೂರ್ವಕವಾಗಿ ನಮ್ಮ ನಿತಿನ್ ಮುಂದೆ ನಮ್ಮ ಜೊತೆಗಿದ್ದು 2018ರಲ್ಲಿ ಕೂಡ ಬೇಕಂತೆ ಇವಾಗ ಸೋಲಿ ಅನ್ನ ಸೋತ್ರಿ ನನ್ನ ಸೀಟ್ ಬರ್ತದೆ ತಿಳ್ಕೊಂಡು ಆ ಬೇಜವಾಬ್ದಾರಿ ಕೆಲಸ ಮಾಡೋದ್ರಿಂದ ನಾನು ಆ ಚುನಾವಣೆಗೆ ಸೋತೆ. ಆದರೂ ಕೂಡ ನಾವು ಯಾರನ್ನ ನಾವು ಅಂದ್ಕೊಂಡಿದ್ವಿ ಹೋಲ್ಬಿಡಿ ಅದೇನು ನನ್ನ ಹಣೆಗಳ ಅಂತ ಹೇಳ್ತಾರೆ. ಆದರೆ ನೋಡಿ 2018ರಲ್ಲಿ ಸೋತರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ಮುಖಂಡರಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ ಕೊಟ್ಟು ಓಡಾಡಿಸ್ತಾರೆ. ಮಾರ್ಕೆಟ್ ಭಾರತೀಯ ಜನತಾ ಪಾರ್ಟಿ ಹೆಲಿಕಾಪ್ಟರ್ ಕೊಟ್ಟು ಓಡಾಡಿಸ್ತಾರೆ. ನಾನು MLA ಸಿದ್ದನೇ ಆಕ್ಷೇಪ ಬರಲಿಲ್ಲ. ಇಡೀ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗೆ ನಾನು ಪ್ರವಾಸ ಮಾಡ್ತೀನಿ. ಏನು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಮೊದಲು 7 ಜನ ಮಾತ್ರ ಬಿಜೆಪಿ MLA ಇದ್ದರು. ನಾವು ಓಡಾಡೋದ್ರಿಂದ ಅನೇಕ ಮುಖಂಡರು ಕೂಡ ಒಂದು ಚೇಂಜಸ್ ಬರೋದ್ರಿಂದ 17 ಜನ MLA ಕಲ್ಯಾಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ. ಆದರೂ ಮನೆಗೆ ಗುಡ್ಡರಿಗೆ ಪಕ್ಷದಲ್ಲಿ ಸ್ಥಾನ ನಾನು ಕೊಟ್ಟಿಲ್ಲ. ತಾವು ನೋಡಿದ್ವಿ 2000 ಈ ಒಂದು ಕಳೆದ ಚುನಾವಣೆ 23 ಚುನಾವಣೆ ಜನರಿಗೆ ಒಂದು ಪರಿವರ್ತನೆ ಆಗಿತ್ತು. ತಪ್ಪಾಗಿಲ್ಲ, ಮನೆಗೆ ಗುಡ್ಡರಿಗೆ ಸ್ವಲ್ಪ ತರಲೇಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಆದರೂ ನಮ್ಮ ಸಹೋದರ ಸುಮ್ಮನೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಅಣ್ಣ ನನಗೆ ಬಿಟ್ಟು ಕೊಡ್ತೀನಿ ಅಂತಾನೆ. ಈ ಸುಳ್ಳು ಹೇಳ್ತಾ ಇದ್ದಾನೆ. ಅಣ್ಣ ಧೃತರಾಷ್ಟ್ರವಾಗಿದ್ದಾನೆ, ಪುತ್ರ ಅಮ್ಮವಾಗಿದೆ, ಮಕ್ಕಳಿಗೆ ಬೆಳೆಸಲಾಗ್ತಾನೆ, ನನಗೂ ದೂರಿಟ್ಟಂತ ಒಂದು ನೋವಾಗ್ತಕ್ಕಂಥ ಮಾತೇನಾಡಿದರೆ ಬಹಳ ಮನಸ್ಸಿಗೆ ನೋವಾಗಿದೆ. ಇದು ನಿಜವಾಗಿ ನಾನು ಸಹಿಸೋದಿಲ್ಲ. ಪುತ್ರ ಯಾವಾಗಿದ್ದಂದ್ರೆ ಇಲ್ಲೇ ಇದ್ದರೆ ಪ್ರಥಮ ಸರ್ಕಾರದ ಮುಖಂಡರಿದ್ದೀರಿ, ನೀವು ಇದ್ದೀರಿ. ನಮ್ಮ ಇತಿಹಾಸಿಗೆ 2018ರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಥಮ ಸರ್ಕಾರ ನಿಲ್ಲಿಸಬೇಕು ಅಂತ ಬಂದಾಗ ಎಲ್ಲರೂ ನಿಂತಿದ್ದು ವಿಷಯದವರು ಅವರಿಗೆ ನಿಂತಿದ್ದರೆ ಅಂತಂದ್ರೂ ಕೂಡ ನಾನು ನಿಲ್ಲಿಸಲಿಲ್ಲ. ನಿತಿನ್ಗೆ ಅಲ್ಲಿ ಪ್ರಥಮ ನಿಲ್ಲ ಅಂತ ಹೇಳಿದೆ. ಆದರೂ ಕೂಡ ಅವನು ಅಲ್ಲೇನಿಲ್ಲ ಮಾತಾಡಕ್ಕೆ ಹೋಗಿ ನಿಂತು ಸೋತು. ಇಷ್ಟೊಂದು ತ್ಯಾಗ ಮಾಡಿದ್ರು ಕೂಡ ನೋಡಿ 2023ರಲ್ಲಿ ಭಾರತೀಯ ಜನತಾ ಪಾರ್ಟಿ ಹೊರಪಟ್ಟ ಬಾರಿ ಮತ್ತೊಮ್ಮೆ ಸುವರ್ಣ ಅವಕಾಶ, ಗೆಲ್ಲತಕ್ಕಂಥ ಅವಕಾಶ ಇತ್ತು. ಇದು ನನ್ನ ಕೊನೆಯ ಎಲೆಕ್ಷನ್ ಅಂತ ಹೇಳಿದೆ. ಇಲ್ಲೇ ಮಾಧ್ಯಮ ಸ್ನೇಹಿತರಿದ್ದಾರೆ.
ಮಾಧ್ಯಮದ ಮುಂದೆ ಹೇಳಿದ್ದೀನಿ, ಟಿವಿ ಮುಂದೆ ಹೇಳಿದ್ದೀನಿ, ಇದು ಮನೆಯಾಗ ಕೂತು ರೂಮ್ನಲ್ಲಿ ಕೂತು ಹೇಳಿದ ಮಾತಲ್ಲ. ಇದು ನನ್ನ ಕೊನೆಯ ಎಲೆಕ್ಷನ್. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬಾವುಟ ಹಾಕ್ತಿರ್ಬೋದು ಹಾಸನ. ಮುಂದೆ ರಾಜಕೀಯವಾಗಿ ನಿನಗೆ ಏನಪ್ಪ ಸ್ಥಾನಮಾನ ಅಂತ ಹೇಳಿದ್ರು ಕೂಡ ಅವನಲ್ಲಿ ಯಾಕೆ ಕೆಟ್ಟ ದೋಷ ಬರ್ತೋ ಗೊತ್ತಿಲ್ಲ. ಇವತ್ತು ನನ್ನ ಎದುರ ಪಕ್ಷೇತರವಾಗಿದೆ. ಭಾರತೀಯ ಜನತಾ ಪಾರ್ಟಿ ಅವಾಗ ಏನಾದರೂ ಮುಖಂಡರು ಬಂದು ನಿಮ್ಮ ಮನೆಗೆ ಹೇಳಬೇಡ, ಯಾಕಂದ್ರೆ ಬಿಜೆಪಿಯವರೇ ಮನೆ ಹೊಡೆದಿದ್ದು, ಅವ್ರಿಗೆ ತೆಗೆದುಕೊಂಡಂಥ ಕೆಲಸ ಮಾಡಿದವರೇ ಭಾರತೀಯ ಜನತಾ ಪಾರ್ಟಿ ಮುಖಂಡರೇ. ಯಾಕಂದ್ರೆ ಅವರಲ್ಲಿ ಏನು ಸ್ವಾರ್ಥ ಅಂದರೆ ಮಾರಿಕೆ ಕೊಡ್ತಾರೆ ಏನಾದ್ರು ಎಣ್ಣೆ ಆದರೆ ಸೀನಿಯರ್ ಮಿನಿಸ್ಟರ್ ಆಗ್ತಾರೆ. ನಮ್ಮದೇ ಪರಿಸ್ಥಿತಿ ಏನು ಅಂತ ಮನೆಗೆ ಜಗಳಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಾ ಇದ್ದಾರೋ ಹುಷಾರಾಗು. ಮುಂದೆ ನಿನಗಿದೆ ಅಂತ ನಾನು ನಿಂತೀನಿ ಹೇಳಿದ್ರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ಹೋಗಿ ನಿಂತು ಏನು ನಮ್ಮ ಕಾರ್ಯಕರ್ತರು ಇದ್ದಂಥ ಕಾರ್ಯಕರ್ತರಿದ್ದೀರಿ, ನಿಜವಾಗಿ ನಿಮ್ಮೆಲ್ಲರ ಪಾದಚಾರಣೆ ನಮಗೆ ಮನೆಗೆ ಅಂತ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಆ ಸಂದರ್ಭದಲ್ಲಿ ಏನು ನಮ್ಮ ನಿಂತಿರುವುದೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ ಬಹಳಷ್ಟು ಹಣದಿಂದ ಅನೇಕ ರೀತಿಯ ಒತ್ತಡ, ನಾನಾ ರೀತಿಯ ಆಟೋಪಟ್ಟು ಹೋಗಲಿಲ್ಲ. ಕಾಳಗಿ ತಾಲೂಕಿನ ರುಮ್ಮನಗೂಡ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಹಾಹಾಕಾರವಿದ್ದು ತಕ್ಷಣವೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಬೇಸಿಗೆ ಕಾಲದಲ್ಲಿ ಉರಿ ಬಿಸಿಲಿನಲ್ಲಿ ಕೊಡ ನೀರಿಗಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಕುಡಿಯುವ ನೀರಿಲ್ಲದೆ ಜನರು, ದನಕರುಗಳು, ಕುರಿಗಳು, ಎತ್ತುಗಳು, ಎಮ್ಮೆಗಳು ಕುಡಿಯುವ ನೀರಿಲ್ಲದೆ ಮೂಕ ಪ್ರಾಣಿಗಳು ನೀರು ಎಲ್ಲಿಂದ ಕುಡಿಯಬೇಕು ಎನ್ನುವ ಆತಂಕ ಸೃಷ್ಟಿಯಾಗಿದೆ. ಈ ಕುರಿತು ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಚೆನ್ನೂರು ಕೆರೆಯಿಂದ ಕುಡಿಯುವ ನೀರಿನ ಹೆಸರಿನಲ್ಲಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ. ನೀರಿನ ದಾಹ ನೀಗಿಸಿಲ್ಲ. ಚೆನ್ನೂರು ಕೆರೆಯಿಂದ ನೀರು ತರಲು ಪೈಪ್ಗಳನ್ನು ಅಳವಡಿಸಿದ್ರು, ಅದು ಕೂಡ ಸಂಪೂರ್ಣ ಕಳಪೆ ಮಟ್ಟದ ಪೈಪ್ ಲೈನ್ ಆಗಿದೆ. ಎಲ್ಲೆಂದರಲ್ಲಿ ಪೈಪ್ಗಳು ಒಡೆದು ಹೋಗಿವೆ. ಆದ್ರಿಂದ ಜನರಿಗೆ ನೀರು ಸಿಗುತ್ತಿಲ್ಲ. ಅರ್ಧ ಊರಿಗೆ ಮಾತ್ರ ನೀರು ಸಿಗುತ್ತಿವೆ. ಇನ್ನುಳಿದ ಅರ್ಧ ಊರಿಗೆ ಚೆನ್ನೂರು ಕೆರೆಯಿಂದ ನೀರು ಸಿಗುತ್ತಿಲ್ಲ. ಈ ಕೂಡಲೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಒಂದು ತೊಂದರೆಯನ್ನು ನಿಭಾಯಿಸಿದಂತ ಗ್ರಾಮ ಪಂಚಾಯತ್ ಆಡಳಿತಕ್ಕೆ ಹೇಳಿದಿಕ್ಕಾರ, ಸರಿಯಾದ ಕರೆಂಟ್ ವ್ಯವಸ್ಥೆ ಮಾಡಲಾರದಂತ ಪಂಚಾಯತ್ ಆಡಳಿತಕ್ಕೆ ಹೇಳಿದಿಕ್ಕಾರ. ನೀರಿಗಾಗಿ ಹೋರಾಟ ನಡೆಸಿದಂತಹ ನಮ್ಮ ಹೋರಾಟಕ್ಕೆ ಯಶಸ್ವಿಯಾಗಲಿ. ನೀರಿಗಾಗಿ ಹೋರಾಟ ನಡೆಸಿದಂತ ನಮ್ಮ ಈ ಹೋರಾಟಕ್ಕೆ ಯಶಸ್ವಿಯಾಗಲಿ. ಬೇಕೇ ಬೇಕು ಹೋರಾಟ, ನೀರಿನ ಸಲಹೆ ಹೋರಾಟ. ಅವರಿಗೆ ನೀರು ಬಿಟ್ಟು ಅರ್ಧ ಊರಿಗೆ ನೀರು ಬಿಡಲಾರ್ದ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಧಿಕ್ಕಾರ. ಅವರಿಗೆ ನೀರು ಬಿಟ್ಟು ಇನ್ನು ಅರ್ಧ ಊರಿಗೆ ನೀರು ಬಿಡಲಾರ್ದ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಧಿಕ್ಕಾರ. ರಾಜಕಾರಣದಲ್ಲಿ ಹಲವಾರು ಹೊಡೆತಕ್ಕೆ ಸಿಲುಕಿದ್ದೇನೆ. ನನ್ನ ಜೀವನವನ್ನೇ ರಾಜಕಾರಣಕ್ಕೆ ಸೀಮಿತವಾಗಿಟ್ಟಿದ್ದೆ. ಆದರೆ ಪಕ್ಷಗಳು ನನ್ನನ್ನು ನಡೆಸಿಕೊಂಡ ರೀತಿ ಸರಿ ಇರಲಿಲ್ಲ ಎಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಬೆಂಬಲಿಗರ ಸಭೆ ಕರೆದಿದ್ದೆ. ಅನೇಕ ಮುಖಂಡರು ನನ್ನ ತೀರ್ಮಾನಕ್ಕೆ ಬೆಂಬಲ ನೀಡಿದ್ದಾರೆ. ಬಹಳಷ್ಟು ಜನ ನನಗೆ ಬಿಜೆಪಿ ಬಿಡಲು ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಬೆಂಬಲಿಗರು ನನ್ನ ಮೇಲೆ ಭಾರ ಹಾಕಿದ್ದಾರೆ. ನಾಳೆ ರಾಮನವಮಿ ಇದೆ. 19ರಂದು ರಾಜಕೀಯ ಮುಂದಿನ ನಡೆಯ ತೀರ್ಮಾನ ಕೈಗೊಳ್ಳುವೆ. ಯಡಿಯೂರಪ್ಪ ಒಬ್ಬರೇ ನನಗೆ ಮಾತನಾಡಿದ್ದು, ಬಿಜೆಪಿಯಿಂದ 6 ವರ್ಷ ನಿತಿನ್ ಗುತ್ತೇದಾರ್ಗೆ ಅಮಾನತು ಮಾಡಿದ್ರು. ಆದ್ರೆ ಯಾವ ಕಾರಣಕ್ಕೆ ಅವನನ್ನು ವಾಪಸ್ ಕರೆದುಕೊಂಡಿದ್ದಾರೆ ಗೊತ್ತಿಲ್ಲ ಎಂದರು. ಇವತ್ತಿನ ಒಂದು ಸಭೆ ಎಲ್ಲ ಹಿತೈಷಿಗಳು ಮತ್ತು ಅಭಿಮಾನಿಗಳ ಸಭೆ ಕರೆದಿದೆ. ರಾಜಕಾರಣದಲ್ಲಿ ಅನೇಕ ಹೊಡೆತಕ್ಕೆ ನಾನು ಸಿಲುಕಿದ್ದೇನೆ. ಅನೇಕ ಪಕ್ಷಗಳು ನಮ್ಮ ಜೊತೆಗೆ ಒಂದು ರೀತಿಯಿಂದ ನಡ್ಕೊಂಡಂಥ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ. ಯಾವ ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಇಡೀ ಕುಟುಂಬವನ್ನೇ ಬದಿಗಿಟ್ಟು ಇಡೀ ನನ್ನ ರಾಜಕಾರಣಕ್ಕೆ ನಾನು ಸೀಮಿತ ಆಗಿ ಇಡೀ ನನ್ನ ಜೀವನವನ್ನೇ
ರಾಜಕೀಯ ಸೀಮಿತ ಆದರೂ ಕೂಡ ಪಕ್ಷಗಳು ನಡ್ಕೊಂಡಂಥ ರೀತಿ, ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು. ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ, ಆ ನೋವನ್ನು ಸರಿಪಡಿಸ್ಬೇಕನ್ನೋಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕರೆದಿದೆ. ಕೇವಲ 2 ದಿವಸದಲ್ಲಿ ಸಭೆ ಕರೆದರೂ ಕೂಡ ಖಾಲಿ ಮುಖಂಡ ಸಭೆ ಇದೆ. ಮುಖಂಡರು ಇವತ್ತು ಬಂದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ತಾವು ನೋಡಿದ್ರು. ಅನೇಕ ಮುಖಂಡರು, ಬಹುತೇಕ ಮುಖಂಡರು ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ, ಅಂದರೆ ಸಭೆಯಲ್ಲಿರ್ತಕ್ಕಂಥ 100% ಜನರಲ್ಲಿ 90% ಜನ ನೀವು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧ ಎನ್ನುವಂಥ ಮಾತನ್ನು ಹೇಳಿದ್ರು. ಇನ್ನು ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಬಿಡಬೇಕು ಅಂತ ಕೇಳಿದಾಗ 100%ದಲ್ಲಿ ಇರ್ತಕ್ಕಂಥ ಜನರಲ್ಲಿ 20% ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರಬೇಕು ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಕೇಳಿದಾಗ ನಾವು ನೋಡಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕಾದಾಗ ಅಲ್ಲಿಯೂ ಕೂಡ 100%ದಲ್ಲಿ 60% ಜನ ಕಾಂಗ್ರೆಸ್ಗೆ ಹೋಗಬೇಕಂತ ಮಾತು. ಇನ್ನು ಒಟ್ಟಾರೆ 80% ಜನ ನೀವು ತೊಗೊಳ್ತಕ್ಕಂಥ ನಿರ್ಧಾರಕ್ಕೆ ನಾನು ಬದ್ಧ ಇದ್ದೇನೆ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮೇಲೆ ಏನು ವಜ್ಜೆ ಹಾಕಿದ್ದಾರೆ, ಆ ವಜ್ಜೆಯನ್ನು ಹೊಂದ್ಕೊಂಡು ಶೀಘ್ರದಲ್ಲಿ ನಾನು ನಮ್ಮ ಅನೇಕ ದಿನ ಕಲ್ಯಾಣ ಕನ್ನಡದ ಅನೇಕ ಮುಖಂಡರು ಮಾತಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ. ನೀವು ಅವರೇ ತೀರ್ಮಾನ ತೊಗೊಬಿಡ್ರಿ, ನಮಗೂ ನೋವಾಗಿದೆ, ನಿಮ್ಮ ಜೊತೆಗೆ ನಾವಿದ್ದೇವೆ, ನಾವು ನೀವು ಕೂಡ ಇಲ್ಲೇ ಬಗೆಹರಿಸ್ಲಿಕ್ಕೆ ಸರಿಪಡ್ಲಿಕ್ಕೆ ಆಗ್ತದೆ ಸರಿಪಡಿಸೋಣ, ಇಲ್ಲ ಹೋಗೋದು ಅನಿವಾರ್ಯದ ಅಂದರೆ ನೀವು ಒಬ್ಬರೇ ಹೋಗ್ಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಅನೇಕ ಅಭಿಮಾನಿಗಳು ಇವತ್ತು ನನ್ನ ಮೇಲೆ ಒತ್ತಡ ಹಾಕ್ತಾರೆ. ಹೀಗಾಗಿ ನಾನು ನಾಳೆ ರಾಮನವಮಿ, ಹೀಗಾಗಿ ನಾನು 2-3 ದಿವಸದಲ್ಲಿ ಅಂದರೆ 19 ತಾರೀಕು ಒಳಗಡೆ ರಾಜಕೀಯ ತೀರ್ಮಾನ ತೊಗೋಬೇಕು. ಯಾವ ಪಕ್ಷದಲ್ಲಿ ನಾವು ಇರಬೇಕು, ಯಾವ ಪಕ್ಷ ನಮಗೆ ಈ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ, ನಮ್ಮ ಕಾರ್ಯಕರ್ತರ ವಿಶ್ವಾಸ ತೊಗೊಂಡು ಹೋಗ್ತಾರೆ, ಅವರಿಗೂ ಸ್ಥಾನಮಾನ ಕೊಡ್ತಾರೆ, ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕನ್ನಡದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ 19ನೇ ತಾರೀಕು ಒಳಗಡೆ ನಾನು ಒಂದು ರಾಜಕೀಯ ತೀರ್ಮಾನ ತೆಗೆದುಕೊಳ್ತಾ ಇದ್ದೀನಿ. ಆ ತೀರ್ಮಾನ ತೊಗೊಂಡ ಮೇಲೆ ನಿಮ್ಮ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಕರೆದು ಇವತ್ತು ಇದೇ ಯಾಕೆ ತೀರ್ಮಾನ ತೊಗೊಂಡೆ, ಇದೇ ತೀರ್ಮಾನ ಯಾಕೆ ಬದ್ಧನಾದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತೀನಿ. ಈ ಬೆಳವಣಿಗೆ ನಂತರ ಬಿಜೆಪಿ ಮುಖಂಡರು ನಿಮ್ಮ ಜೊತೆ ಏನಾದರೂ ಮಾತುಕತೆ ನಡೆಸ್ಯಾರ ಸರ್? ಬಿಜೆಪಿ ಲೀಡರ್ಸ್ ಏನಾದರೂ ಮಾತಾಡಿದ್ದಾರೆ ಸರ್? ಯಾರಿಲ್ಲ, ಒಬ್ಬರೇ ಯಡಿಯೂರಪ್ಪರು ಹೇಳೋದಲ್ಲ, ಯಡಿಯೂರಪ್ಪಜಿ ಒಬ್ಬರೇ ನನಗೆ ಮಾತಾಡಿದ್ದು. ಅನ್ಯಾಯ ಆಗಿದೆ ಅವ್ರಲಿಂದ, ಅವ್ರ ಮಗಲಿಂದ, ಯಾಕೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಅವರಿಗೆ ನಿತಿನ್ ಗೊತ್ತೇ ಇರುತ್ತೆ, ಯಾವ ಕಾರಣಕ್ಕೆ ಹೋಗಬಾರ್ದು. ಯಾಕೆ ರಾಜಕೀಯ ಸಂಬಂಧಿಗಳಿದ್ರೆ ನಾನು ಕ್ಷಮಿಸ್ತಿದ್ದೆ, ಅವನಿಗೆ ನನ್ನ ಸ್ವಂತ ಮಗ ಅಂತ ತಿಳ್ಕೊಂಡು ನನ್ನ ರಾಜಕೀಯ ಸರ್ವಸ್ಯನೇ. ಯಾವ ರೀತಿ ತಾಯಿ ಗಾಂಧಾರ್ಯ ದುರ್ಯೋಧನ ಕೆಟ್ಟನ ಅಂತ ಹೇಳಿದ್ರು ಕೂಡ ಪುತ್ರ ಅವನಿಗೆ ಶಕ್ತಿ ಕೊಡಬೇಕನ್ನೋಂಥ ಉದ್ದೇಶದಿಂದ ಏನು ಆಕಿ ತನ್ನ ಕಣ್ಣು ದೃಷ್ಟಿಯನ್ನು ಅವ್ರನ್ನ ಬಿಟ್ಟು ವಜ್ರಸೇರಿ ಮಾಡ್ತಾಳೆ. ನಮ್ಮ ತಮ್ಮನ ಕೆಲವು ನಡವಳಿಕೆಗಳು ಚೆನ್ನಾಗಿಲ್ಲ ಅಂದರೂ ಕೂಡ ಸುಧಾರಿಸ್ತೇವೆ, ನಾವು ಇರ್ತೇವೆ, ಅವನಿಗೆ ಮಾರ್ಗದರ್ಶನ ಮಾಡ್ತೇವೆ ಅಂತ ತಿಳ್ಕೊಂಡು ಇಡೀ ನನ್ನ ರಾಜಕೀಯ ನನ್ನ ಆಫ್ಟರ್ ರಿಟೈರ್ಮೆಂಟ್ ನಿಖಿಲ್ ಗೊತ್ತಿದ್ದಾರೆ ಅಂತ ಇಡೀ ತಾಲೂಕಿನಲ್ಲಿ ಹೇಳಿದ್ದು ನೀವು ನೋಡಿದ್ರೆ ಈಗ ಬಹಿರಂಗ ಹೇಳಿದ್ದು. ಆದರೂ ಕೂಡ ಅವನಲ್ಲಿ ಕೆಟ್ಟ ಬುದ್ಧಿ, ಅವನಲ್ಲಿ ತಾಳ್ಮೆ ಇಲ್ಲ. ಇದು ನನ್ನ ಕೊನೆಯ ಎಲೆಕ್ಷನ್ ಇತ್ತು, ಈ ಕೊನೆಯ ಎಲೆಕ್ಷನ್ನ ಗೆಲ್ತಕ್ಕಂಥ ಅವಕಾಶ ಇತ್ತು. ಅದು ನನ್ನ ಎದುರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ನಮ್ಗೆ ಸೋಲಿಸಿದಲ್ಲದೆ ಪಕ್ಷ ಇವತ್ತು ಅವನಿಗೆ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ಈ ಪಾರ್ಟಿ ಸಸ್ಪೆಂಡ್ ಮಾಡಿದವರು ಈ ಪಾರ್ಟಿ ಡಿಸಿಪ್ಲಿನ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ,
ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 24066. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.